ಸಿದ್ದರಾಮಣ್ಣವರು ರಾಜೀನಾಮೆಯನ್ನು ಕೊಡೋ ಪ್ರಶ್ನೆಯೇ ಇಲ್ಲ. ಏಕೆಂದರೆ ಸಿದ್ದರಾಮಣ್ಣವರು ಯಾವುದೇ ತಪ್ಪು ಮಾಡಿಲ್ಲ. ನೀವು ಬಿಜೆಪಿಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ಬಿಜೆಪಿ ಪಕ್ಷದ ಮುಖಂಡಗಳು ರಾಜಭವನವನ್ನ ಪಕ್ಷದ ಕಚೇರಿಯನ್ನಾಗಿ ಮಾಡಿಕೊಂಡು ಒಬ್ಬ ನಮ್ಮ ರಾಜ್ಯಪಾಲರನ್ನ ದಿಕ್ತಪ್ಪಿಸ್ತಾ ಅವ್ರ ಮುಖಾಂತರ ಈ ರೀತಿಯಾಗಿ ಮಾಡಿಸ್ತಾ ಇದ್ದೀರಿ. ನಿಮ್ಗೆ ಶೋಭೆ ಅಲ್ಲ. 136 ಶಾಸನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಜನರ ಒಂದು ಅಭಿಪ್ರಾಯದೊಂದಿಗೆ ರಚನೆಯಾಗಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೆ ಆ ಪಕ್ಷವನ್ನು ಶಿಥಿಲ ಮಾಡಲಿಕ್ಕೆ ಯಾವುದೇ ಕುಟತಂತ್ರಗಳನ್ನು ಮಾಡಿದ್ರೂ ಕೂಡ ಸಾಧ್ಯವಾಗುವುದಿಲ್ಲ. ಜೊತೆಗೆ ನಾವು ಕೂಡ ಇದೇ ರೀತಿಯಾಗಿ ನೀವು ಕ್ಷುಲ್ಲಕ ಕಾರಣಕ್ಕಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಪಡಿಸಿ ಸಿಎಂ ಅವರ ವಿರುದ್ಧವಾಗಿ ವಿನಾಕಾರಣ ದಿನಕ್ಕೊಂದು ಅಪವಾದ ಮಾಡ್ತಾ ಇದ್ರೆ, ಅಪ್ರಚಾರ ಮಾಡ್ತಾ ಇದ್ರೆ, ನಾವು ಕೂಡ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳ ಮಾಡಬೇಕಂತ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಸಾರ್ವಜನಿಕರು, ಕಾಂಗ್ರೆಸ್ ಅಭಿಮಾನಿಗಳು, ಕಾಂಗ್ರೆಸ್ ಮುಖಂಡರು ನಾವೆಲ್ಲ ಕೂಡ ಬೀದಿಗಿಳಿದು ವಿರೋಧ ಪಕ್ಷಗಳಾಗಿರ್ತಕ್ಕಂಥ JDS ಬಿಜೆಪಿ ವಿರುದ್ಧ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಅದರಿಂದ ಮಾನ್ಯ ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇನೆ, ಅಭಿವೃದ್ಧಿ ಕಾರ್ಯ ಸಹಕಾರ ಕೊಡಿ. ನ್ಯಾಯಾಲಯ, ತನಿಖಾ ಸಂಸ್ಥೆಗಳು ಅವರನ್ನ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ನಿಮ್ಮ ಅಧಿಕಾರವನ್ನು ಬಳಸಿ, ಡೆಲ್ಲಿ ಅಧಿಕಾರವನ್ನು ಬಳಸಿ ಯಾವುದೇ ಕಾರಣಕ್ಕೆ ಆ CBI, ನಿಮ್ಮ ED ಇಂಥ ಸಂಸ್ಥೆಗಳನ್ನು ಬಳಸಿಕೊಂಡು ಸರ್ಕಾರವನ್ನ, ಸಿದ್ದರಾಮಣ್ಣವರನ್ನ ದುರ್ಬಲ ಮಾಡಲಿಕ್ಕೆ ದಯಮಾಡಿ ಪ್ರಯತ್ನ ಮಾಡಬೇಡಿ. ನೀವೆಲ್ಲ ಕೂಡ ಕಾನೂನು ಹೋರಾಟ ಒಂದ್ ಕಡೆ ಆಗದೇ ಆಗುತ್ತೆ. ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗುತ್ತೆ. ನೀವು ಅನಗತ್ಯವಾಗಿ ಜನರ ಗಮನವನ್ನು ಬೇರೆಡೆ ಸೆಳೆಯಬೇಡಿ. ಇಡೀ ಭಾರತ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಏನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ವಿಜಯೇಂದ್ರ ಅವರು, ಅವರ ತಂದೆಯಾಗಿರ್ತಕ್ಕಂಥ ಗೌರವಾನ್ವಿತ ಯಡಿಯೂರಪ್ಪ ಮಾಡತಕ್ಕಂಥ ಭ್ರಷ್ಟಾಚಾರ ಇಡೀ ರಾಜ್ಯಕ್ಕೆಲ್ಲ, ದೇಶಕ್ಕೆ ಗೊತ್ತು. ಇವತ್ತು ನೀವು ಸತ್ಯ ಹರಿಚಂದ್ರನಂತೆ ಬರ್ತಾ ಇದ್ದೀರಿ. ಇವತ್ತು ನಿಮ್ಮ ಪಕ್ಷದ ಇರ್ತಕ್ಕಂಥವರು ಮಂಜುನಾಥ್ ಅಂತ ಒಬ್ಬ ರೌಡಿ ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಏಡ್ಸ್ ಮುಖಾಂತರ ಆ ಸಮಾಜ ಘಾತಕ ಒಬ್ಬ ಕಾಂಟ್ರಾಕ್ಟರ್ ಇದ್ಕೊಂಡು BBMP ಲೂಟಿ ಮಾಡಿ ಇವತ್ತು ಸಮಾಜ ಕಂಟಕಾಗಿದ್ದಾನೆ. ಅಂಥವನ್ನು ಪಕ್ಷದಲ್ಲಿದ್ದಾರಲ್ಲ. ಮತ್ತು ಇನ್ನೇನು ಹಗರಣಗಳಿದೆ ಇವತ್ತು ಹಿಂದೆ ಮಾಡತಕ್ಕಂಥ ಬೋವಿ ನಿಗಮ ಹಗರಣ, ದೇವರಾಜ ಟರ್ಮಿನಲ್ ಹಗರಣ, ಕೊರೋನಾದಲ್ಲಿ ಮಾಡತಕ್ಕಂಥ 4,000 ಕೋಟಿ ಲೂಟಿ, ಇವೆಲ್ಲವೂ ಕೂಡ ತನಿಖೆ ಆಗಲಿ. ಅದಕ್ಕೆ ಮಾಧ್ಯಮಗಳು ಸತ್ಯಕ್ಕೆ ಒಂದು ಪ್ರಚಾರ ಕೊಡಿ. ಯಾವುದೇ ಕಾರಣಕ್ಕೆ ಸಿದ್ದರಾಮಣ್ಣ ವರ್ಚಸ್ಸನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನ, ಕಾಂಗ್ರೆಸ್ ಸರ್ಕಾರಕ್ಕೆ ಕಳಂಕ ಬರುವಂತ ಅನಗತ್ಯ ಪ್ರಯತ್ನಗಳನ್ನು ಮಾಡದೆ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ತಾ, ನೀವು ಅಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ, ನಾವೆಲ್ಲ ಶಾಸಕರು, ಕಾಂಗ್ರೆಸ್ ಅಭಿಮಾನಿಗಳು ಜನರು ಈ ಒಂದು ಬಿಜೆಪಿ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.